ಏನ್ ಹೇಳ್ತಾ ಇದೆಯಾ ರುದ್ರ? ನಿನ್ನ ಸ್ನೇಹಿತ ಸತ್ತೋದ್ನ? ಹೌದು ಬಾಬಾ, ಏನಾಗಬಾರ್ದು ಅಂತ ಅಂದ್ಕೊಂಡಿದ್ವೋ ಹಾಗೆ ಆಗೋಯ್ತು. ಆ ನಾಗಿಣಿ ಹೊಂಚಾಕಿ ನಮ್ಮ ಸ್ನೇಹಿತನ ಕೊಂದುಬಿಟ್ಲು ಬಾಬಾ. ಅದೇಗ್ ಸಾಧ್ಯ ರುದ್ರ? ನಾನು ನಿಮಗೆ ಮೊದಲೇ ಎಚ್ಚರಿಕೆ ಕೊಟ್ಟಿರ್ಲಿಲ್ವಾ? ರಾತ್ರಿ ಎಲ್ಲೂ ಹೊರಗಡೆ ಹೋಗ್ಬಾರ್ದು ಅಂತ. ಹೌದು ಬಾಬಾ, ಆದರೆ ಆ ನಾಗಿಣಿ ಮೋಸ ಮಾಡಿಬಿಟ್ಲು. ಉಪಾಯ ಮಾಡಿ ನಮ್ಮ ತಾಯಿ ವೇಷದಲ್ಲಿ ಬಂದು ರಮೇಶನ್ ಹೇಗೋ ಹೊರಗೆ ಕರ್ಕೊಂಡೋಗಿ ಮುಗಿಸ್ಬಿಟ್ಲು ಬಾಬಾ. ಜೈ ಮಹಾಕಾಲ. ಇಲ್ಲ ರುದ್ರ, ಆ ನಾಗಿಣಿ ನಾವು ಅಂದ್ಕೊಂಡಿರೋದ್ಕಿಂತ ಛಲವಾದಿ. ಅವಳ ದ್ವೇಷ ದುಪ್ಪಟವಾಗಿದೆ, ಅವಳ ಸೇಡು ಇಮ್ಮಡಿಯಾಗಿದೆ. ಇದಕ್ಕೆ ನಿಲ್ಸೋಳಲ್ಲ ಆ ನಾಗಿಣಿ. ಏನು ಹೇಳ್ತಿದ್ದೀರಾ ಬಾಬಾ? ಹಾಗಾದ್ರೆ ನಿನ್ನ ಆತಂಕ ಸರಿಯಾಗೇ ಇದೆ ರುದ್ರ. ಅವಳೀಗ ನಿಮ್ಮ ಹಿಂದೆನೂ ಕೂಡ ಬಿದ್ದಿದ್ದಾಳೆ. ಅವಳ ಮುಂದಿನ ಗುರಿ ನೀನು ಮತ್ತು ವಿಷ್ಣು. ಬಾಬಾ ನೋಡು ರುದ್ರ, ಆ ನಾಗಿಣಿಗೆ ಸಂಬಂಧಪಟ್ಟ ಒಬ್ಬಳನ್ನ ನಾವೆಲ್ಲರೂ ಸೇರಿ ಕೊಂದಿದ್ದು ಅವಳಿಗೆ ಗೊತ್ತಾಗಿದೆ. ಅವಳೀಗ ಎಡೆ ತುಣಿಸ್ಕೊಂಡಿರೋ ಸರ್ಪ. ನೀವೆಲ್ಲ ತುಂಬಾ ಜಾಗೃತರಾಗಿರ್ಬೇಕು. ಈಗ ನಾವೇನು ಮಾಡೋದು ಬಾಬಾ? ನನಗೆ ತುಂಬಾನೇ ಭಯ ಆಗ್ತಿದೆ. ಏನು ಯೋಚನೆ ಮಾಡಬೇಡ ರುದ್ರ, ನಾನಿದ್ದೀನಿ. ಆದರೆ ಯಾವುದೇ ಕಾರಣಕ್ಕೂ ನೀನಾಗ್ಲಿ ವಿಷ್ಣು ಆಗ್ಲಿ ನಾನು ಕೊಟ್ಟಿರೋ ತಾಯ್ತನ ತೆಗಿಬೇಡಿ. ಮಿಕ್ಕಿದ್ದು ನಾನು ನೋಡ್ಕೊಡ್ತೀನಿ. ಈಗ ನೀನು ಹೊರಡು. ಸರಿ ಬಾಬಾ, ಹಾಗೆ ಆಗಲಿ. ಜೈ ಮಹಾಕಾಲ. ಏನಾಗಿಣಿ, ಮತ್ತೆ ನಿನ್ನ ಆಟನ ಶುರು ಮಾಡಿದ್ಯಾ? ಅಂತೂ ನೀನು ಅನ್ಕೊಂಡಿದ್ದ ದಾರಿಲೇ ಹೋಗ್ತಾ ಇದೆಯಾ? ನೀನು ಅನ್ಕೊಂಡ ಹಾಗೆ ಬಲಿನು ತಗೊಂಡಿದ್ಯಾ? ಇಲ್ಲಿಗೆ ನಿನ್ನ ಆಟ ಮುಗೀತು. ನೋಡ್ತಾ ಇರು ಹೇಗೆ ನಿನ್ನ ದಾರಿಗೆ ಈ ಭೈರವ ಬಾಬಾ ಅಡ್ಡ ಬತ್ತಾನೆ ಅಂತ. ಹಾ, ಯಾವ ನಾಗಮಣಿ ಹಿಂದೆ ನೀನು ಬಿದ್ದಿದ್ಯೋ ಅದೇ ನಾಗಮಣಿನ ನಾನು ಪಡ್ಕೊಂಡು ನಿನ್ನನ್ನು ಹೇಗೆ ಸಂಹಾರ ಮಾಡ್ತೀನಿ ಅಂತ ನೋಡ್ತಾ ಇರೋ. ಹಾ, ಇನ್ನು ನಿನ್ನ ಆಟ ಇಲ್ಲಿಗೆ ಮುಗೀತು. ಒಳಗಡೆ ಮಂಚದ ಹತ್ರ ಇದೆ, ನಡು ಹೋಗಿ. ಏನಿದು ಈ ಮನೇಲಿ? ಅದು ಅರ್ಜುನ್ ರೂಮಲ್ಲಿ ಹಾವಿನ ಪೊರೆ ಕಾಣಿಸ್ಕೊಂತು ಅಂದ್ರೆ ಏನು ಅರ್ಥ ಹೇಮ? ಎಲ್ಲಿಂದ ಬಂತು? ನನ್ ಕೇಳಿದ್ರೆ ನಾನೇನು ಹೇಳಿ ಅತ್ತೆಮ್ಮ, ಅದಿಲ್ಲಿಗೆ ಹೇಗೆ ಬಂತು ಅಂತ ನನಗೂ ಗೊತ್ತಿಲ್ಲ. ಅಯ್ಯೋ ದೇವ್ರೆ, ಏನಪ್ಪ ಇದೆಲ್ಲ? ಸರಿ, ಅರ್ಜುನ್ ಅಮೃತ ಎಲ್ಲಿ? ಗೊತ್ತಿಲ್ಲ ಪರೇ, ನಾನು ಬಂದಾಗ ಒಳಗಡೆ ಯಾರೂ ಇರಲಿಲ್ಲ. ಎಲ್ಲಿ? ಅಲ್ಲಿ. ಅಮೃತ, ಅಮೃತ! ಅಜ್ಜಿ ಬಾರೆ ಇಲ್ಲಿ. ಅಲ್ಲಿ ನಿಂತ್ಕೊಂಡು ಏನೇ ಮಾಡ್ತಿದ್ಯಾ? ಅದು ನೀರು ಕುಡಿಯೋಣ ಅಂತ ಹೋಗಿದ್ದೆ. ಏನೇ ಅದು? ಎಲ್ಲಿಂದ ಬಂತೆ ಅದು? ಅಯ್ಯೋ ಶಿವನೇ, ಈಗೇನಪ್ಪ ಮಾಡೋದು? ಅಲ್ಲಮ್ಮ ಅಮೃತ,
ಈ ಅನಿಷ್ಟ ನಿನ್ನ ರೂಮಿಗೆ ಹೇಗೆ ಬಂತು? ನಿನಗೆ ಗೊತ್ತಿಲ್ಲ ಅಂದರೆ ಏನು ಅರ್ಥ? ಗೊತ್ತಿಲ್ಲ ಅತ್ತೆ, ನನಗೆ ಹೇಗೆ ಗೊತ್ತಿರೋಕ್ಕೆ ಸಾಧ್ಯ? ಇಷ್ಟಕ್ಕೂ ನಾನು ಈಗ ತಾನೇ ಕೋಣೆಗೆ ಬಂದೆ. ಈಗಲೇ ನನ್ನ ಕಣ್ಣಿಗೂ ಬೀಳ್ತಾ ಇರೋದು. ನನಗೆ ತುಂಬ ಆತಂಕ ಆಗ್ತಿದೆ ಅತ್ತೆ. ನಾನು ಹಾವಿನ ಪೊರೆನ ಇದೇ ಮೊದಲನೇ ಸರಿ ನೋಡ್ತಾ ಇರೋದು. ಇಲ್ಲ, ಇದೇನು ಅಂತ ಈಗಲೇ ಬಗೆಹರಿಸ್ಕೋಬೇಕು. ಬಿಟ್ರೆ ಅನಾಹುತಗಳಾಗುತ್ತೆ. ವಿಷ್ಣು, ಅಮ್ಮ, ಈಗಲೇ ಶಾಸ್ತ್ರಿಗಳು ಫೋನ್ ಮಾಡಿ ಬರೋಕ್ಕೆ ಹೇಳು. ಮುಖ್ಯವಾದ ವಿಚಾರ ಅಂತ ಹೇಳು. ಈ ಅನಿಷ್ಟದ ಬಗ್ಗೆ ಈಗಲೇ ಯಥಾರ್ಥ ಆಗಬೇಕು. ಅದೇನು ಪರಿಹಾರ ಹೇಳ್ತಾರೋ ನೋಡೋಣ. ಸರಿಮ್ಮ, ಈಗಲೇ ಫೋನ್ ಮಾಡಿ ಬರ್ತೀನಿ. ದೇವರೇ, ನನಗಂತೂ ಒಂದೂ ಅರ್ಥ ಆಗ್ತಾ ಇಲ್ಲ. ಅಷ್ಟು ಇಷ್ಟಪಟ್ಟು ಮದುವೆಯಾದ ಅಮೃತ ಅವರು ಒಂದು ದಿನಗಳಿಂದ ನನ್ನ ಮೇಲೆ ಅಸಹನೆ ತೋರಿಸ್ತಾ ಇದ್ದಾರೆ. ಮನೆಯವ್ರ ಹತ್ರ ಎಲ್ಲ ಚೆನ್ನಾಗೇ ಇರ್ತಾರೆ, ಆದರೆ ನನ್ನ ಮೇಲೆ ಮಾತ್ರ ಕೋಪದಲ್ಲೇ ಇರ್ತಾರೆ. ಯಾಕೆ ಅಂತ ನನಗಿನ್ನೂ ಅರ್ಥ ಆಗ್ತಾ ಇಲ್ಲ. ಓಹ್, ಮದುವೆಗಿಂತ ಮುಂಚೆ ನಾನು ಅವ್ರಿಗೆ ಕೊಡಬಾರ್ದು ಕಾಟನೆಲ್ಲ ಕೊಟ್ಟೆ ಅಂತನಾ? ಮೊದಲೇ ಅವ್ರ ಸೂಕ್ಷ್ಮದ ಹುಡುಗಿ, ಅವ್ರ ಕೋಪನ ಈ ರೀತಿ ತಿರ್ಸ್ಕೊತಾ ಇದ್ದಾರಾ? ನನಗಂತೂ ಏನೂ ಅರ್ಥ ಆಗ್ತಾ ಇಲ್ಲ. ನನ್ನ ಗೊಂದಲಗಳಿಗೆಲ್ಲ ನೀನೇ ಉತ್ತರ ಕೊಡಬೇಕು. ಹೇಳು, ಅಮೃತವ್ರು ನನಗೆ ಒಲಿತರ್ತಾನೆ, ಅಮೃತವ್ರು ನನಗೆ ಒಲಿತರ್ತಾನೆ. ಏನಪ್ಪ ಅರ್ಜುನ್, ಮದುವೆ ಆದಮೇಲೆ ದಂಪತಿಗಳು ಸಮೇತ ಬರಬೇಕು, ಒಬ್ಬನೇ ಬಂದಿದ್ಯಾ? ಏನು ಸಮಾಚಾರ? ಅದು ಶಾಸ್ತ್ರಿಗಳೇ, ಅಮೃತ ಅವರು ತಲೆನೋವು ಅಂತ ಹೇಳಿದ್ರು, ಅದಕ್ಕೆ ಅವ್ರ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದೆ. ಓ ಹಾಗಾ, ಸರಿಯಪ್ಪ. ಶಾಸ್ತ್ರಿಗಳೇ, ನಿಮಗೆ ಕೈ ನೋಡಿ ಶಾಸ್ತ್ರ ಹೇಳೋದಕ್ಕೆ ಬರುತ್ತಾ? ಯಾಕೆ, ನಿನ್ನ ಕೈ ನೋಡಿ ಹೇಳಬೇಕೇನು? ಸರಿ, ನಿನ್ನ ಕೈ ಕೊಡು. ನಿನ್ನೆ ಕೇಳ್ತಿರೋದು ಹೇಳಮ್ಮ. ಏನು ಹೇಳಬೇಕು ಮಾವ? ಈ ಬಳೆ ಯಾರ್ದು ಅಂತ ಗೊತ್ತು ತಾನೆ? ಇದನ್ನ ಅಮ್ಮ ತಾನೇ ನೀನು ಕೊಟ್ಟಿದ್ದು. ಎಲ್ಲರೂ ಕೇಳಿಸ್ಕೊಳ್ಳಿ, ಈ ಬಳೆ ನಮ್ಮ ಸ್ನೇಹಿತ ರಮೇಶ ಸತ್ತಿದ್ನಲ್ಲ, ಅವನ ಬಾಡಿ ಪಕ್ಕ ಬಿದ್ದಿತ್ತು. ಇಲ್ಲ, ನನಗೇನು ಗೊತ್ತಿಲ್ಲ, ನಾನು ಎಲ್ಲೂ ಹೋಗಿಲ್ಲ. ಮತ್ತೆ ನಿನ್ನ ಕೈನಲ್ಲಿದ್ದ ಬಳೆ ನಮಗೆ ಸಿಗೋಕೆ ಹೇಗೆ ಸಾಧ್ಯ? ನಮ್ಮ ಸ್ನೇಹಿತ ರಮೇಶ ಸತ್ತ ಜಾಗದಲ್ಲಿ ನಿನಗೇನು ಕೆಲಸ?